ಫ್ರೆಂಡ್ಸ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕಿ ಶ್ರೀರಾಮ್ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಆಫ್ಟರ್ 1 ವೀಕ್ ಬ್ಯಾಕ್ ಈ ಚಾನಲಲ್ಲಿ ಮತ್ತೆ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಗೊತ್ತಿಲ್ಲ, ನಾನು ಹೊಸ ಚಾನಲ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ, 2ನೇ ಚಾನಲ್. ಅದರಲ್ಲಿ ಫುಲ್ ಕ್ರಿಕೆಟ್ ರಿಲೇಟೆಡ್ ವಿಡಿಯೋಸನ್ನು ಕೂಡ ಹಾಕ್ತಾ ಇದ್ದೀನಿ. ಎಷ್ಟು ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟನ್ನು ಮಾಡಿ. ಯಾರ್ಯಾರಿಗೆ ಕ್ರಿಕೆಟ್ ಇಂಟ್ರೆಸ್ಟ್ ಇರುತ್ತೆ, ಈಗ ಮತ್ತೆ IPL ಕೂಡ ಸ್ಟಾರ್ಟ್ ಆಗ್ತದೆ, ಪ್ರತಿಯೊಂದು ಅಪ್ಡೇಟ್ಸನ್ನು ಫಾಸ್ಟ್ ಅಪ್ಡೇಟ್ಸನ್ನು ಆ ಒಂದು ಚಾನಲಲ್ಲಿ ಅಪ್ಲೋಡ್ ಕೂಡ ಮಾಡ್ತಾ ಇರ್ತೀನಿ. ಚಾನಲ್ ಲಿಂಕನ್ನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಕೂಡ ಪೋಸ್ಟ್ ಮಾಡಿದ್ದೀನಿ, ಕ್ಲಿಕ್ ಮಾಡಿ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋನ ಏನಕ್ಕೆ ಶೂಟ್ ಮಾಡ್ತೀನಿ ನಿಮ್ಗೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ ಗುರು. ಯಾರ್ಯಾರು 20,000 ಒಳಗಡೆ ಒಂದು ಬೆಸ್ಟ್ ಸ್ಮಾರ್ಟ್ ಫೋನ್ ಸರ್ಚ್ ಮಾಡ್ತೀರಾ ಅಂದ್ರೆ ಈ ಒಂದು ವಿಡಿಯೋನ ಲಾಸ್ಟ್ ತನಕ ನೋಡಿ. ಇದೊಂದು ವಿಡಿಯೋ ನೀವು ಕೊನೆ ತನಕ ನೋಡಿದ್ರೆ ಸಾಕು, ಬೇರೆ ಯಾವ ವಿಡಿಯೋ ನೋಡೋ ಅವಶ್ಯಕತೆ ಕೂಡ ಇಲ್ಲ. ಏನಕ್ಕೆ ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ನ ಬ್ರ್ಯಾಂಡ್ ವೈಸ್ ಆಗಿರ್ಬೋದು, ಮತ್ತೆ ಕ್ಯಾಮ್ರಾ ಆಗಿರ್ಬೋದು, ಯಾವ ಪ್ರೊಸೆಸರ್ ಇದೆ, ಮತ್ತೆ ಡಿಸ್ಪ್ಲೇ ಯಾವ್ದಿದೆ, ಪ್ರತಿಯೊಂದು ಫ್ಯೂಚರ್ ಗಳ ಮೇಲೆ ಡಿವೈಡ್ ಮಾಡಿ ವಿಡಿಯೋನ ಕೂಡ ಶೂಟ್ ಮಾಡ್ತಿದ್ದೀನಿ. ಇಷ್ಟ ಇದ್ದರು ಈ ಒಂದು ಫೋನ್ ನ 20,000 ಒಳಗಡೆ ಈಸಿಗೆ ಪರ್ಚೇಸ್ ಮಾಡಬಹುದು. ಹಾಗಾದ್ರೆ ಯಾವ್ದು ಟಾಪ್ 5 ಸ್ಮಾರ್ಟ್ ಫೋನ್ಸ್ ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪ್ರತಿಯೊಬ್ಬರು ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಕೊಡಿ ಒಂದು ಲೈಕ್ ಅನ್ನ. ಮತ್ತೆ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು. ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗಾದ್ರೆ ವಿಡಿಯೋನ ಶೋಣ. ತುಂಬಾ ಜನಕ್ಕೆ ಫ್ಯೂಚರ್ ಇಂಪಾರ್ಟೆಂಟ್ ಆಗೋದಿಲ್ಲ, ಬ್ರ್ಯಾಂಡ್ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಸೊ ನಾವು ಸ್ಯಾಮ್ಸಂಗ್ ಯೂಸ್ ಮಾಡಬೇಕು, MI ಯೂಸ್ ಮಾಡಬೇಕು, ರಿಯಲ್ಮಿನೇ ಯೂಸ್ ಮಾಡಬೇಕು. ಏನಕ್ಕೆ ಅಂದ್ರೆ ಅವ್ರು ಅವಾಗಲಿಂದ ಅದೇ ಫೋನ್ ಯೂಸ್ ಮಾಡ್ಕೊಂಡು ಬಂದಿರ್ತಾರೆ, ಬೇರೆ ಒಂದು ಬ್ರ್ಯಾಂಡ್ಗೆ ಸ್ವಿಚ್ ಹಾಕೋ ಮನಸ್ಸೇ ಇರೋದಿಲ್ಲ. ಅಂತವರಿಗೆ ಈ ಒಂದು ವಿಡಿಯೋ ಯೂಸ್ ಕೂಡ ಆಗ್ಬೋದು. ನಂತರ ನಿಮಗೆ ಯಾವ ಸ್ಮಾರ್ಟ್ ಫೋನ್ ಬೇಕೋ ಆ ಒಂದು ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ವೈಸ್ ನೀವು ಪರ್ಚೇಸ್ ಮಾಡ್ಬೋದು. ಆದರೆ ನಾನು ಈ ಒಂದು ವಿಡಿಯೋದಲ್ಲಿ ಸ್ಪೆಸಿಫಿಕೇಶನ್ಸ್ ಕೂಡ ಹೇಳ್ತೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಆರಾಮಾಗಿ 20,000 ಒಳಗಡೆ ಪರ್ಚೇಸ್ ಮಾಡ್ಬೋದು. ಟಾಪ್ 5 ಅಲ್ಲಿ ಬರೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A17 5G. ಎಲ್ರಿಗೂ ಗೊತ್ತಿರಂಗೆ ಇದೊಂದು ದೊಡ್ಡ ಬ್ರ್ಯಾಂಡ್ ಕೂಡ ಆಗಿದೆ ಸ್ಯಾಮ್ಸಂಗ್ ಕಂಪನಿ, ಮತ್ತೆ ತುಂಬಾ ಜನಕ್ಕೆ ಒಂದು ಬ್ರ್ಯಾಂಡ್ ಇಷ್ಟ ಕೂಡ ಆಗುವಂಥದ್ದು. ಹಾಗೆ ನೀವು ಸ್ಯಾಮ್ಸಂಗ್ ಅಲ್ಲೇ ಫೋನ್ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ಈ ಒಂದು ಫೋನ್ ಟ್ರೈ ಮಾಡಬಹುದು. ಇದರ ಡಿಸ್ಪ್ಲೇ ಬಂದ್ಬಿಟ್ಟು 6.7 ಇಂಚಸ್ ನ ಸೂಪರ್ ಅಮೋಲ್ಡ್ ಡಿಸ್ಪ್ಲೇ ಕೂಡ ಯೂಸ್ ಮಾಡಿದ್ರೆ, ಜೊತೆಗೆ 90 ಹರ್ಟ್ಸ್ ರಿಫ್ರೆಶ್ ರೇಟ್ ಕೂಡ ಇರುವಂಥದ್ದು. ಅದಾದ್ಮೇಲೆ ಇದರಲ್ಲಿ ನಿಮಗೆ ಸ್ಯಾಮ್ಸಂಗ್ Exynos 1330 ಪ್ರೊಸೆಸರ್ ನ ಕೂಡ ಯೂಸ್ ಮಾಡಿದ್ರೆ. ಅದಾದ್ಮೇಲೆ ಸ್ಟೋರೇಜ್ ವಿಷಯಕ್ಕೆ ಬರೋದಾದ್ರೆ 6GB ಮತ್ತೆ 8GB ರ್ಯಾಮ್ ಕೂಡ ನೋಡಕ್ಕೆ ಸಿಗುತ್ತೆ. ಅದಾದ್ಮೇಲೆ 128GB ಸ್ಟೋರೇಜ್ ಕೂಡ ಇರುವಂತದ್ದು. ಮತ್ತೆ ಈ ಒಂದು ಫೋನ್ ನ ಕ್ಯಾಮ್ರಾದ ಬಗ್ಗೆ ಮಾತಾಡಬೇಕು ಅಂದ್ರೆ 50MP ಮೇನ್ ಕ್ಯಾಮ್ರಾ ಕೂಡ ನೀಡಿದರೆ, ಜೊತೆಗೆ 5MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ನೀಡಿದರೆ, ಮತ್ತೆ ಮೂರನೇದಾಗಿ 2MP ಮ್ಯಾಕ್ರೋ ಕ್ಯಾಮ್ರಾ ಕೂಡ ನೀಡಿದರೆ. ಇದರಲ್ಲಿ ಗೊತ್ತಾಗುತ್ತೆ ಈ ಒಂದು ಫೋನ್ ಅಲ್ಲಿ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನೋಡಕ್ಕೆ ಸಿಗುತ್ತೆ ಅಂತ. ಅದಾದ್ಮೇಲೆ 13MP ಫ್ರಂಟ್ ಕ್ಯಾಮ್ರಾನ ಕೂಡ ನೀಡಿದ್ದಾರೆ. ಇನ್ ಸ್ಯಾಮ್ಸಂಗ್ ಫೋನ್ ನ ಕ್ಯಾಮ್ರಾದ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಯಾವ ತರ ಕ್ವಾಲಿಟಿ ಇರುತ್ತೆ ಅಂತ. ಇನ್ನ ಈ ಒಂದು ಫೋನ್ ನ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಸ್ಯಾಮ್ಸಂಗ್ ಫೋನ್ ಅಲ್ಲಿ ಏನ್ ಕಡಿಮೆ ಮಾಡಿದ್ರು ಕೂಡ ಬ್ಯಾಟ್ರಿಯಲ್ಲಿ ಅವರು ಕಾಂಪ್ರಮೈಸ್ ಆಗೋದಿಲ್ಲ. ಮಿನಿಮಮ್ ಅಂದ್ರು 5000 mAh ನ ಬ್ಯಾಟ್ರಿ ಕೊಟ್ಟಿರ್ತಾರೆ. ಈ ಒಂದು ಫೋನ್ ಕೂಡ ಅಷ್ಟೇ 5000 mAh ನ ಬ್ಯಾಟ್ರಿ ಕೂಡ ನೀಡಿದ್ರೆ, ಜೊತೆಗೆ 25W ಫಾಸ್ಟ್ ಚಾರ್ಜಿಂಗ್ ನ ಕೂಡ ನೀಡಿದ್ರೆ, ಚಾರ್ಜಿಂಗ್ ಸ್ಪೀಡ್ ಸ್ವಲ್ಪ ಕಡಿಮೆ ಕೂಡ ಮಾಡಿದ್ದಾರೆ. ಈ ಪ್ರೈಸ್ ರೇಂಜ್ ಸ್ವಲ್ಪ 50W ಅನ್ನ ಕೊಡಬಹುದು. ಈಗಂತೂ ಪ್ರತಿಯೊಬ್ರು ಕೂಡ ಮಿನಿಮಮ್ 50W ಅನ್ನ ಕೊಡ್ತಾ ಇದ್ದಾರೆ ಬರ್ತಿರೋ ಫೋನ್ಸ್ ಗಳಲ್ಲಿ. ಬಟ್ ಈ ಒಂದು ಫೋನ್ ಅಲ್ಲಿ ಇನ್ನೂ ಕೂಡ 25W ಅಲ್ಲೇ ಇದ್ದಾರೆ. ಬಟ್ ಬ್ಯಾಟ್ರಿ mAh ಬಗ್ಗೆ ಮಾತಾಡೋದ್ರೆ 5000 mAh ಕೊಟ್ಟಿದಾರಲ್ಲ ಎನಫ್. ಅದಾದ್ಮೇಲೆ ಈ ಒಂದು ಫೋನ್ ನ ಪ್ರೈಸ್ ಎಷ್ಟು ಅಂತ ನೀವು ಕೇಳಬಹುದು. ಕೇವಲ 18,999 ರೂಪಾಯಿ ಆಗುತ್ತೆ. ನಿಮಗೆ ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ಕೂಡ ಸಿಗುತ್ತೆ. ಅದನ್ನ ನೋಡ್ಕೊಂಡು ಈಸಿಗೆ ಪರ್ಚೇಸ್ ಮಾಡಬಹುದು. ಇಲ್ಲಾಂದ್ರೆ ಆಫ್ಲೈನ್ ಅಲ್ಲೇ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಆಫ್ಲೈನ್ ಕೂಡ ಪರ್ಚೇಸ್ ಮಾಡಬಹುದು. ಮತ್ತೆ ಈ ಒಂದು ಸ್ಯಾಮ್ಸಂಗ್ ಫೋನ್ ನ ಸಾಫ್ಟ್ವೇರ್ ಅಪ್ಡೇಟ್ಸ್ ಮಾಡ್ಬಿಟ್ಟು ಅಪ್ ಟು 4 years ಪ್ಲಸ್ ಕೂಡ ಇರುತ್ತೆ. ಫ್ರೆಂಡ್ಸ್, ಇನ್ನ 4ನೇ ಪ್ಲೇಸ್ ಅಲ್ಲಿ ಬರೋದು ನಥಿಂಗ್ ಫೋನ್ 2 Pro. ಈ ಒಂದು ಫೋನ್ ನ ಡಿಸೈನ್ ನಿಜವಾಗ್ಲೂ ಸಖತ್ ಇಷ್ಟ ಆಯ್ತು ನನಗೆ. ನಿಮಗೂ ಕೂಡ ತುಂಬಾ ಜನಕ್ಕೆ ಒಂದು ಡಿಸೈನ್ ನೋಡ್ಬಿಟ್ಟು ಒಂದು ಫೋನ್ ನ ಪರ್ಚೇಸ್ ಮಾಡೋರು ಕೂಡ ಇದ್ದಾರೆ. ಮತ್ತೆ ಅಷ್ಟೆಲ್ಲ ಈ ಒಂದು ಫೋನ್ ಅಲ್ಲಿ ಫೀಚರ್ಸ್ ಅನ್ನ ಕೂಡ ಸಖತ್ತಾಗಿ ಇನ್ಕ್ಲೂಡ್ ಕೂಡ ಮಾಡಿದ್ರೆ, ಜೊತೆಗೆ ಪ್ರೊಸೆಸರ್ ಕೂಡ ತುಂಬಾ ಚೆನ್ನಾಗಿದೆ. ಮೊದಲನಾಗಿ ಈ ಒಂದು ಫೋನ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಒಂದು ಫೋನ್ ಅಲ್ಲಿ 6.77 ಇಂಚಸ್ ನ LTPS ಅಮೋಲ್ಡ್ ಡಿಸ್ಪ್ಲೇ ಕೂಡ ನೀಡಿದ್ರೆ, ಜೊತೆಗೆ 120 ಹರ್ಟ್ಸ್ ನ ರಿಫ್ರೆಶ್ ರೇಟ್ ನ ಜೊತೆಗೆ ಒಂದು ದೊಡ್ಡ ಡಿಸ್ಪ್ಲೇ ಈ ಒಂದು ಫೋನ್ ಅಲ್ಲಿ ನೀವು ನೋಡಬಹುದು. ಅದಾದ್ಮೇಲೆ ಈ ಒಂದು ಫೋನ್ ಅಲ್ಲಿ MediaTek Dimensity 7300 Pro ಪ್ರೊಸೆಸರ್ ನ ಕೂಡ ಯೂಸ್ ಮಾಡಿದ್ರೆ, ಒಂದು ಒಳ್ಳೆಯ ಪ್ರೊಸೆಸರ್ ನ ಕೂಡ ಯೂಸ್ ಮಾಡಿದ್ರೆ, ಜೊತೆಗೆ ಈ ಒಂದು ಫೋನ್ ಅಲ್ಲಿ 8GB ರ್ಯಾಮ್ ಜೊತೆಗೆ 128 or 256GB ಸ್ಟೋರೇಜ್ ಜೊತೆಗೆ ಕೂಡ ಬರ್ತಿರುವಂತದ್ದು. ಮತ್ತೆ ಈ ಒಂದು ಫೋನ್ ಅಲ್ಲಿ ಕೂಡ ಅಷ್ಟೇ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನ ಕೂಡ ಯೂಸ್ ಮಾಡಿದ್ರೆ, 50MP ಮೇನ್ ಕ್ಯಾಮ್ರಾ ಕೊಟ್ಟರೆ, 50MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಕೊಟ್ಟಿದ್ರೆ, ಜೊತೆಗೆ 8MP ಟೆಲಿಫೋಟೋ ಕ್ಯಾಮ್ರಾ ಕೂಡ ಇರುವಂತದ್ದು. ಅದಾದ್ಮೇಲೆ ಫ್ರಂಟ್ ಕ್ಯಾಮ್ರಾ ಕಡೆ ಬರೋದಾದ್ರೆ 16MP ಫ್ರಂಟ್ ಕ್ಯಾಮ್ರಾ ಕೂಡ ಇದೆ. ನಿಮಗೆ ನಥಿಂಗ್ ಫೋನ್ ಅಲ್ಲಿ ಕೂಡ ಅಷ್ಟೇ ಒಂದು ಒಳ್ಳೆಯ ಫೋಟೋಸ್ ಗಳನ್ನ ನೋಡಕ್ಕೆ ಸಿಗುವಂತದ್ದು. ಅದಾದ್ಮೇಲೆ ಈ ಒಂದು ಫೋನ್ ಅಲ್ಲಿ ಕೂಡ ಅಷ್ಟೇ 5000 mAh ನ ಬ್ಯಾಟ್ರಿ ಕೆಪಾಸಿಟಿ ಕೂಡ ನೀಡಿದ್ರೆ, ಜೊತೆಗೆ ಈ ಒಂದು ಫೋನ್ ಅಲ್ಲಿ ಸ್ಯಾಮ್ಸಂಗ್ ಗೆ ಕಂಪೇರ್ ಮಾಡ್ಕೊಂಡ್ರೆ 45W ಫಾಸ್ಟ್ ಚಾರ್ಜಿಂಗ್ ಕೂಡ ನೀಡಿದರೆ ಗುರು. ಸ್ಯಾಮ್ಸಂಗ್ ಫೋನ್ ನಿಮಗೆ ಕೇವಲ 25W ಸಿಕ್ಕಿದೆ, ಆದ್ರೆ ಈ ಒಂದು ಫೋನ್ ಅಲ್ಲಿ 45W ಫಾಸ್ಟ್ ಚಾರ್ಜಿಂಗ್ ನ ಕೂಡ ಕೊಡ್ತಾರೆ. ಒಂದು ಸೂಪರ್ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಫೋನ್ ನ ಚಾರ್ಜ್ ಮಾಡ್ತೀರಾ ಅಂದ್ರೆ ಏನ್ ವಿತಿನ್ 1-1.5 ಗಂಟೆ ಒಳಗೆ ಫೋನ್ ಫುಲ್ ಚಾರ್ಜ್ ಕೂಡ ಆಗ್ಬಿಡುತ್ತೆ. ಅದಾದ್ಮೇಲೆ ಈ ಒಂದು ಫೋನ್ ಪ್ರೈಸ್ ಬಂದ್ಬಿಟ್ಟು
ಕೇವಲ 18,499 ಅಷ್ಟೇ. ಈ ಒಂದು ಫೋನ್ ನ ಡಿಸೈನ್ ಇಷ್ಟಪಡೋರು, ಕ್ಯಾಮ್ರಾನ ಇಷ್ಟಪಡೋರು ಆರಾಮಾಗಿ ಫೋನ್ ನ ಪರ್ಚೇಸ್ ಮಾಡಬಹುದು. ಇನ್ನ ಟಾಪ್ 3 ಅಲ್ಲಿ ಬರುವಂತದ್ದು ಮೋಟೋ G86 ಪವರ್. ಈ ಒಂದು ಫೋನ್ ಅಲ್ಲಿ ಕೂಡ ಅಷ್ಟೊಂದು ದೊಡ್ಡ ಬ್ಯಾಟರಿನ ಕೂಡ ನೀಡಿದ್ದಾರೆ. ಯಾವ್ದು ಅಂತ ಹೇಳ್ತೀನಿ. ಫಸ್ಟ್ ಇದು ಈ ಒಂದು ಫೋನ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಒಂದು ಫೋನ್ ಅಲ್ಲಿ ಕೂಡ ಅಷ್ಟೇ ಸೇಮ್ ಡಿಸ್ಪ್ಲೇ ನ ಕೂಡ ನೀಡಿದರೆ 6.7 ಇಂಚಸ್ ನ P OLED ಡಿಸ್ಪ್ಲೇ ಕೂಡ ನೀಡಿದರೆ, ಜೊತೆಗೆ 120 Hz ನ ರಿಫ್ರೆಶ್ ರೇಟ್ ಕೂಡ ನೀಡಿದರೆ. ಬಟ್ ನಿಮಗೆ ನಥಿಂಗ್ ಫೋನ್ ಅಲ್ಲಿ LTPS ಅಮೋಲ್ಡ್ ಡಿಸ್ಪ್ಲೇ ನೋಡಕ್ಕೆ ಸಿಕ್ತಿತ್ತು, ಆದ್ರೆ ಇಲ್ಲಿ P OLED ಡಿಸ್ಪ್ಲೇ ನೋಡಕ್ಕೆ ಸಿಗುತ್ತೆ. ಅದಾದ್ಮೇಲೆ ಪ್ರೊಸೆಸರ್ ಯಾವ್ದು ಅಂತ ಕೇಳ್ತಿದ್ದೀರಾ ಅಂದ್ರೆ MediaTek Dimensity 7400 ಪ್ರೊಸೆಸರ್ ನ ಕೂಡ ಯೂಸ್ ಮಾಡಿದ್ದಾರೆ. ಮತ್ತೆ ಸ್ಟೋರೇಜ್ ಬಗ್ಗೆ ರ್ಯಾಮ್ ಕಡೆ ಬರೋದಾದ್ರೆ ಈ ಒಂದು ಫೋನ್ ಅಲ್ಲಿ 8GB ರ್ಯಾಮ್ ಜೊತೆಗೆ 128GB ಸ್ಟೋರೇಜ್ ಕೂಡ ನೀಡಿರುವಂತದ್ದು. ಅದಾದ್ಮೇಲೆ ಈ ಒಂದು ಫೋನ್ ಅಲ್ಲಿ ಡ್ಯುಯಲ್ ಕ್ಯಾಮ್ರಾ ಅಷ್ಟೇ ನೋಡಕ್ ಸಿಗುವಂತದ್ದು. ಮೊದಲನೇ ಕ್ಯಾಮ್ರಾ ಅಂದ್ರೆ ಪ್ರೈಮರಿ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ನ ನೀಡಿದ್ದಾರೆ. ಅದಾದ್ಮೇಲೆ 13MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ನೀಡಿದ್ದಾರೆ. ಮತ್ತೆ ಫ್ರಂಟ್ ಕ್ಯಾಮ್ರಾ ನಿಮಗೆ 32MP ಫ್ರಂಟ್ ಕ್ಯಾಮ್ರಾ ಕೂಡ ನೀಡ್ತಿದ್ದಾರೆ ಗುರು. ನಥಿಂಗ್ ಫೋನ್ ನಿಮಗೆ 16MP ನೋಡಕ್ಕೆ ಸಿಕ್ತು. ಅದೇ ನಿಮಗೆ ಸ್ಯಾಮ್ಸಂಗ್ ಫೋನ್ ಅಲ್ಲಿ ನೋಡ್ತೀವಿ ಅಂದ್ರೆ ಎಷ್ಟು ಹೇಳ್ದೆ ಅವಾಗಲೇ 13MP ಫ್ರಂಟ್ ಕ್ಯಾಮ್ರಾ ಕೂಡ ಇತ್ತು. ಆದ್ರೆ ಈ ಒಂದು ಫೋನ್ ನಿಮಗೆ ಫ್ರಂಟ್ ಕ್ಯಾಮ್ರಾನೇ 32 ಮೆಗಾ ಪಿಕ್ಸೆಲ್ ಕೂಡ ನೀಡಿದರೆ ಒಂದು ಸಖತ್ತಾಗಿರೋ ಸೆಲ್ಫಿನ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತೆ ಕ್ವಾಲಿಟಿ ಕೂಡ ಹಾಗೆ ಬರುತ್ತೆ. ಮತ್ತೆ ಇನ್ನ ಈ ಒಂದು ಫೋನ್ ಅಲ್ಲಿ ದೊಡ್ಡ ಬ್ಯಾಟರಿ ನೀಡಿದ್ದಾರೆ ಅಂತ ಅವಾಗಲೇ ಹೇಳಿದೆ. ಇದರಲ್ಲಿ ನಿಮಗೆ 6720 mAh ನ ಒಂದು ದೊಡ್ಡ ಬ್ಯಾಟರಿ ಕೂಡ ನೀಡಿದರೆ, ಮತ್ತೆ 33 ವ್ಯಾಟ್ ನ ಟರ್ಬೋ ಪವರ್ ಚಾರ್ಜಿಂಗ್ ಕೂಡ ನೀಡಿರುವಂತದ್ದು ಗುರು. ಈ ಫೋನ್ ಅಲ್ಲಿ ಅಟ್ಲೀಸ್ಟ್ ನಮಗೆ ಈ ಒಂದು ನಥಿಂಗ್ ಫೋನ್ ಅಲ್ಲಿ ಕೊಟ್ಟಿದ್ರಲ್ಲ 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ರಲ್ಲ, ಅದೇ ಫಾಸ್ಟ್ ಚಾರ್ಜಿಂಗ್ ಇದ್ರಲ್ಲಿ ಕೊಟ್ಟಿದ್ರು ಅಂದ್ರೆ ಇನ್ನೂ ಚೆನ್ನಾಗಿರೋದು, ಮತ್ತೆ ಇನ್ನೂ ಬೇಗ ಫಾಸ್ಟ್ ಚಾರ್ಜಿಂಗ್ ಕೂಡ ಆಗ್ತಾ ಇತ್ತು. ಮತ್ತೆ ಈ ಒಂದು ಫೋನ್ ನ ಪ್ರೈಸ್ ಎಷ್ಟು ಅಂತ ನೀವು ಕೇಳ್ತೀರಾ ಅಂದ್ರೆ 17,999 ರೂಪಾಯಿ ಕೊಟ್ಟು ತುಂಬಾ ಈಸಿ ಒಂದು ಫೋನ್ ನ ಪರ್ಚೇಸ್ ಮಾಡಬಹುದು. ನಿಮಗೆ ಒಂದು ಲಾಂಗ್ ಲಾಸ್ಟಿಂಗ್ ಬ್ಯಾಟರಿ ಕೂಡ ಬೇಕು, ಕ್ಯಾಮ್ರಾ ಕೂಡ ಚೆನ್ನಾಗಿರ್ಬೇಕು, ಮತ್ತೆ ಒಂದು ನಾರ್ಮಲ್ ಯೂಸ್ ಗೆ ಸಾಕು ಅಂದ್ರೆ ನಾರ್ಮಲ್ ಯೂಸ್ ಅಂದ್ರೆ ಫೋನ್ ಕಾಲ್ಸ್ ಮತ್ತೆ ಮೀಡಿಯಾಗಳನ್ನು ಚೆಕ್ ಮಾಡಕ್ಕೆ ಡೈಲಿ ಯೂಸೇಜ್ ಗೊತ್ತಲ್ಲ ಗುರು, ಅದಕ್ಕೆ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಆರಾಮಾಗಿ ಒಂದು ಫೋನ್ ಪರ್ಚೇಸ್ ಮಾಡಬಹುದು. ಇನ್ನು ಎರಡನೇ ಪ್ಲೇಸ್ ಅಲ್ಲಿ Poco X7 Pro. ಇದೊಂಥರ ಪರ್ಫಾರ್ಮೆನ್ಸ್ ಕಿಂಗ್ ಅಂತ ಕೂಡ ಹೇಳ್ಬೋದು. ಇದರಲ್ಲಿ ನಿಮಗೆ ಎಲ್ಲಾ ಫೀಚರ್ ಕೂಡ ಇನ್ಸೈಡ್ ಕೂಡ ಆಗಿರುತ್ತೆ. ನೀವೊಂದು ಹೈ ಎಂಡ್ ವರ್ಕ್ ಅನ್ನ ಮಾಡ್ತಿದ್ರ, ಒಂದು ಹೈ ಎಂಡ್ ಗೇಮ್ ಅನ್ನ ಆಡ್ತಿದ್ರ, ಮತ್ತೆ ಹೈ ಗ್ರಾಫಿಕ್ಸ್ ಗೇಮ್ ಅನ್ನ ಆಡ್ತಿರಾ ಅಂದ್ರೆ ಪ್ರತಿಯೊಂದು ಕೂಡ ಸ್ಮೂತ್ ಆಗಿ ರನ್ ಆಗುತ್ತೆ. ಮೊದಲನಾಗಿ ಈ ಒಂದು ಫೋನ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದ್ರೆ 6.67 ಇಂಚಸ್ ನ ಅಮೋಲ್ಡ್ ಡಿಸ್ಪ್ಲೇ ಕೂಡ ನೀಡಿದೆ, ಜೊತೆಗೆ 1.5K ರೆಸಲ್ಯೂಷನ್ ಕೂಡ ಇದೆ. ಅದಾದ್ಮೇಲೆ 120 Hz ರಿಫ್ರೆಶ್ ರೇಟ್ ಕೂಡ ಈ ಒಂದು ಡಿಸ್ಪ್ಲೇ ನೀಡಿರುವಂತದ್ದು. ಡಿಸ್ಪ್ಲೇ ನೀವು ಸಖತ್ತಾಗಿರೋ ಎಕ್ಸ್ಪೀರಿಯನ್ಸ್ ನ ಮಾಡಬಹುದು. ಪ್ರೀವಿಯಸ್ ಫೋನ್ಸ್ ಗೆ ಕಂಪೇರ್ ಮಾಡಿದ್ವಿ ಅಂದ್ರೆ ಈ ಒಂದು ಫೋನ್ ಅಲ್ಲಿ ಡಿಸ್ಪ್ಲೇ ಸ್ವಲ್ಪ ಸಣ್ಣದಿರುತ್ತೆ. ಅದಾದ್ಮೇಲೆ ಈ ಒಂದು ಫೋನ್ ನ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂದ್ರೆ ತುಂಬಾ ಪವರ್ಫುಲ್ ಪ್ರೊಸೆಸರ್ ನ ಯೂಸ್ ಕೂಡ ಮಾಡಿದ್ರೆ, ಅದಕ್ಕೋಸ್ಕರನೇ ಇದೊಂದು ಪರ್ಫಾರ್ಮೆನ್ಸ್ ಬೇಸ್ಡ್ ಫೋನ್ ಅಂತ ಕೂಡ ಹೇಳಿದ್ದು. ನೀವು ಏನೇ ವರ್ಕ್ ಮಾಡಿ ಪ್ರತಿಯೊಂದು ಕೂಡ ಸ್ಮೂತ್ ಆಗಿ ರನ್ ಆಗುತ್ತೆ. MediaTek Dimensity 8400 ಅಲ್ಟ್ರಾ ಪ್ರೊಸೆಸರ್ ನ ಕೂಡ ಯೂಸ್ ಮಾಡಿದರೆ ನೀವೇನೇ ವರ್ಕ್ ಮಾಡಿದ್ರು ಆರಾಮಾಗಿ ಫೋನ್ ಯಾವುದೇ ರೀತಿಯ ಲ್ಯಾಗ್ ಇಶ್ಯೂ ಇಲ್ಲದಲೆ ರನ್ ಆಗುವಂಥದ್ದು. ಹಾಗಂತ ಪ್ರೀವಿಯಸ್ ಹೇಳಿದ ಫೋನ್ಸ್ ಲ್ಯಾಗ್ ಆಗುತ್ತೆ ಅಂತ ಅಲ್ಲ, ಅದ್ರಗಿಂತ ಕಂಪೇರ್ ಮಾಡಿದ್ರೆ ಇದು ತುಂಬಾ ಫಾಸ್ಟ್ ಆಗಿರೋ ಪ್ರೊಸೆಸರ್ ಕೂಡ ಆಗಿದೆ. ಅದಾದ್ಮೇಲೆ ಈ ಒಂದು ಫೋನ್ ಸ್ಟೋರೇಜ್ ಮತ್ತೆ ರ್ಯಾಮ್ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಒಂದು ಫೋನ್ ನಿಮಗೆ 8GB LPDDR5X ರ್ಯಾಮ್ ಅನ್ನ ಕೂಡ ಯೂಸ್ ಮಾಡಿದ್ರೆ, ಅದಾದ್ಮೇಲೆ 128GB ಕೂಡ ಇರುವಂತದ್ದು, ಮತ್ತೆ 256GB ಕೂಡ ಇರುವಂತದ್ದು, ಮತ್ತೆ ಜೊತೆಗೆ UFS 4.0 ಸ್ಟೋರೇಜ್ ಅನ್ನ ಕೂಡ ನೀಡಿದ್ದಾರೆ. ಸೊ ಸಖತ್ ಸ್ಪೀಡ್ ಆಗಿ ಫೋನ್ ರನ್ ಕೂಡ ಆಗುತ್ತೆ. ಒಂದೇ ಒಂದು ಚೂರು ಲ್ಯಾಗ್ ಇಶ್ಯೂ ಕೂಡ ಒಂದು ಫೋನ್ ಅಲ್ಲಿ ನಿಮಗೆ ನೋಡಕ್ಕೆ ಸಿಗೋದಿಲ್ಲ. ಅದಾದ್ಮೇಲೆ ಕ್ಯಾಮ್ರಾದ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಒಂದು ಫೋನ್ ಅಲ್ಲಿ ನಿಮಗೆ ಡ್ಯುಯಲ್ ಕ್ಯಾಮ್ರಾ ನೋಡಕ್ಕೆ ಸಿಗುತ್ತೆ. ಪ್ರೈಮರಿ ಕ್ಯಾಮ್ರಾ ಬಂದ್ಬಿಟ್ಟು 50MP ಆಗಿದೆ. ಅದಾದ್ಮೇಲೆ 8MP ಅಲ್ಟ್ರಾ ವೈಡ್ ಕ್ಯಾಮ್ರಾನ ಕೂಡ ನೀಡಿದ್ದಾರೆ, ಮತ್ತೆ 20MP ಫ್ರಂಟ್ ಕ್ಯಾಮ್ರಾನ ಕೂಡ ನೀಡಿರುವಂತದ್ದು ಗುರು. ಈ ಒಂದು ಪೋಕೋ ಫೋನ್ ಅಲ್ಲಿ ಕೂಡ ಅಷ್ಟೇ ಒಂದು ಒಳ್ಳೆ ಪಿಕ್ಚರ್ಸ್ ಕ್ವಾಲಿಟಿ ನೀವು ನೋಡಬಹುದು. ಅದಾದ್ಮೇಲೆ ಈ ಒಂದು ಫೋನ್ ಅಲ್ಲಿ ಕೂಡ ಅಷ್ಟೇ ಒಂದು ದೊಡ್ಡ ಬ್ಯಾಟರಿನ ಕೂಡ ನೀಡಿದರೆ 6550 mAh ನ ಬ್ಯಾಟರಿ ಕೂಡ ನೀಡಿದರೆ ನೀವೇ ನಂಬಲ್ಲ. ಜೊತೆಗೆ 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ನೀಡಿರುವಂಥದ್ದು ಗುರು. ನನ್ನ ಪ್ರಕಾರ ಈ ಒಂದು ಫೋನ್ ಒಂದು 40 ನಿಮಿಷದ ಒಳಗಡೆ ಫುಲ್ ಚಾರ್ಜ್ ಕೂಡ ಆಗೋಗುತ್ತೆ ಅನ್ಸುತ್ತೆ. ಅದು ಫಾಸ್ಟ್ ಆಗಿ ಚಾರ್ಜ್ ಕೂಡ ಆಗುತ್ತೆ, ತಲೆ ಬಿಸಿನೇ ಇರೋದಿಲ್ಲ, ತುಂಬಾ ಟೈಮ್ ಕಾಯಬೇಕು ಅಂತ. ಅದಾದ್ಮೇಲೆ ಈ ಒಂದು ಫೋನ್ ನ ಪ್ರೈಸ್ ಎಷ್ಟು ಅಂದ್ರೆ ಎಕ್ಸಾಕ್ಟ್ ಆಗಿ 19,999 ರೂಪಾಯಿ ಕೊಟ್ಟು ತುಂಬಾ ಈಸಿ ನೀವು ಒಂದು ಫೋನ್ ನ ಪರ್ಚೇಸ್ ಮಾಡಬಹುದು. ನೀವೊಂದು ದೊಡ್ಡ ಬ್ಯಾಟರಿ ನೋಡ್ತಿದ್ದೀರಾ, ಪರ್ಫಾರ್ಮೆನ್ಸ್ ಕಿಂಗ್ ಅನ್ನ ಚೆಕ್ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ಒಂದು ಒಳ್ಳೆ ಡಿಸ್ಪ್ಲೇ ನೋಡ್ತಾ ಇದ್ದೀರಾ ಅಂದ್ರೆ ಈ ಒಂದು ಫೋನ್ ನೀವು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಬಹುದು. ಟಾಪ್ 1 ಅಲ್ಲಿ ಬರೋದು Realme P4 5G. ಈ ಒಂದು ಫೋನ್ ಈ ಎಲ್ಲಾ ಫೋನ್ಸ್ ಕೂಡ ಕಿಂಗ್ ಕೂಡ ಆಗಿದೆ. ಪರ್ಫಾರ್ಮೆನ್ಸ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ಡಿಸ್ಪ್ಲೇ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಟಾಪ್ 1 ಅಲ್ಲಿ ಕೂಡ ಇದೆ. ಹಾಗಾಗಿ ಇದನ್ನ ಟಾಪ್ 1 ಗೆ ಇಟ್ಟಿದ್ದೀನಿ. ಸೊ ಫಸ್ಟ್ ಈ ಒಂದು ಫೋನ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಒಂದು ಫೋನ್ ಅಲ್ಲಿ ನಿಮಗೆ 6.77 ಇಂಚಸ್ ನ ಹೈಪರ್ ಗ್ಲೋ ಅಮೋಲ್ಡ್ ಡಿಸ್ಪ್ಲೇ ಕೂಡ ನೀಡಿದ್ರೆ, ಜೊತೆಗೆ 144 Hz ರಿಫ್ರೆಶ್ ರೇಟ್ ಕೂಡ ನೀಡಿರುವಂತದ್ದು ಗುರು. 2000 ನೀಟ್ಸ್ ಪೀಕ್ ಬ್ರೈಟ್ನೆಸ್ ಕೂಡ ಇದರಲ್ಲಿ ನೀಡಿದ್ದಾರೆ. ನೀವು ಹೊರಗಡೆ ಫೋನ್ ನ ಯೂಸ್ ಮಾಡ್ತೀರಾ ಅಂದ್ರೆ ಬ್ರೈಟ್ನೆಸ್ ತುಂಬಾ ಜಾಸ್ತಿ ಇಟ್ಕೊಂಡು ನೀವು ಫೋನ್ ನ ಯೂಸ್ ಕೂಡ ಮಾಡಬಹುದು. ಫೋನ್ ಕಾಣಲ್ಲ, ಸ್ಕ್ರೀನ್ ಕಾಣಲ್ಲ, ಆ ತರ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಈ ಒಂದು ಫೋನ್ ನಮಗೆ ಪವರ್ಫುಲ್ ಪ್ರೊಸೆಸರ್ ನ ಕೂಡ ಯೂಸ್ ಮಾಡಿದ್ರೆ MediaTek Dimensity 7400 ಅಲ್ಟ್ರಾ ಪ್ರೊಸೆಸರ್ ನ ಕೂಡ ಯೂಸ್ ಮಾಡಿದ್ರೆ ಈಗ ಏನಾಗ್ತಿದೆ ಅಂದ್ರೆ ನಾನೀಗ ಹೇಳಿರೋ ಪ್ರತಿಯೊಂದು ಸ್ಮಾರ್ಟ್ ಫೋನ್ ಕೂಡ ಅಷ್ಟೇ ಎಲ್ಲ ಕೂಡ MediaTek Dimensity ಪ್ರೊಸೆಸರ್ ನ ಕೂಡ
ಯೂಸ್ ಮಾಡಿದ್ರೆ ಅದು ಪವರ್ಫುಲ್ ಪ್ರೊಸೆಸರ್ ಕೂಡ ಆಗಿದೆ. ಅದಾದ್ಮೇಲೆ ಈ ಒಂದು ಫೋನಲ್ಲಿ ನಿಮಗೆ 6GB 8GB ರ್ಯಾಮ್ ಕೂಡ ಬರುತ್ತೆ. ನೀವು ಯಾವ್ದು ಬೇಕಾದ್ನ ಪರ್ಚೇಸ್ ಕೂಡ ಮಾಡ್ಕೊಬೋದು. ಅದಾದ್ಮೇಲೆ 128 ಮತ್ತು 256 ಸ್ಟೋರೇಜ್ ಕೂಡ ಬರುವಂಥದ್ದು. ಆದರೆ ಈ ಒಂದು ಫೋನಲ್ಲಿ ನಿಮಗೆ UFS 3.1 ಸ್ಟೋರೇಜನ್ನು ಕೂಡ ನೀಡಿದರೆ, ಅದೇ ನಿಮಗೆ ಪೋಕೋ X7 ಪ್ರೋದಲ್ಲಿ ನಿಮಗೆ UFS 4.0 ಸ್ಟೋರೇಜ್ ನೋಡೋಕ್ಕೆ ಸಿಕ್ಕರೆ, ಈ ಒಂದು ಫೋನಲ್ಲಿ ನಿಮಗೆ 3.1 ಸ್ಟೋರೇಜ್ ನೋಡೋಕ್ಕೆ ಸಿಗುವಂಥದ್ದು. ಹಾಗಂತ 3.1 ಸ್ಟೋರೇಜ್ ನಾನು ತುಂಬಾ ಸ್ಲೋ ಅಂತ ಹೇಳ್ತಾರೆ ಗುರು, ಲಿಟಲ್ ಬಿಟ್ ವೇರಿಯೇಷನ್ ಬರುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆನೂ ಇಲ್ಲ. ಅದಾದ್ಮೇಲೆ ಈ ಒಂದು ಫೋನಲ್ಲಿ ಕೂಡ ಅಷ್ಟೇ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಕೂಡ ನೋಡೋಕ್ಕೆ ಸಿಗುತ್ತೆ. ಪ್ರೈಮರಿ ಕ್ಯಾಮ್ರಾ ಬಂದ್ಬಿಟ್ಟು 50MP AI ಕ್ಯಾಮ್ರಾ ಕೂಡ ಆಗಿದೆ. ಅದಾದ್ಮೇಲೆ 8MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಆಗಿದೆ. ಅದಾದ್ಮೇಲೆ ಫ್ರಂಟ್ ಕ್ಯಾಮ್ರಾ ನಿಮಗೆ 16 ಮೆಗಾಪಿಕ್ಸೆಲ್ ನೋಡೋಕ್ಕೆ ಸಿಗುವಂಥದ್ದು. ಅದಾದ್ಮೇಲೆ ಈ ಒಂದು ಫೋನಲ್ಲಿ ಎಲ್ಲ ಫೋನ್ಗಿಂತ ತುಂಬಾ ದೊಡ್ಡ ಬ್ಯಾಟ್ರಿ ಕೂಡ ನೀಡಿದ್ದಾರೆ. 7000 mAh ನ ಟೈಟನ್ ಬ್ಯಾಟ್ರಿ ಕೂಡ ನೀಡಿದರೆ ಗುರು. ಜೊತೆಗೆ 80 ವ್ಯಾಟ್ ಅಲ್ಟ್ರಾ ಚಾರ್ಜಿಂಗ್ ಕೂಡ ನೀಡಿದ್ದಾರೆ. ಲಿಟ್ರಲಿ ಗುರು, ನೀವು ಏನು ಹೇಳ್ತಿರೋ ಗೊತ್ತಿಲ್ಲ, 30 ನಿಮಿಷದ ಒಳಗಡೆ ಈ ಒಂದು ಫೋನ್ ಕಂಪ್ಲೀಟ್ ಆಗಿ ಡೆಫಿನೆಟ್ಲಿ ಚಾರ್ಜ್ ಆಗೋಗುತ್ತೆ. ನೀವು ಜಾಸ್ತಿ ಹೊತ್ತು ವೆಯ್ಟ್ ಮಾಡಬೇಕು ಅನ್ನೋದೇ ಇರೋದಿಲ್ಲ. ಅಷ್ಟೇ ಅಲ್ಲ, 7000 mAh ಕೂಡ ಕೊಟ್ಟಿದ್ದಾರೆ, ದೊಡ್ಡ ಬ್ಯಾಟ್ರಿ ಕೂಡ ಇದೆ, ಮತ್ತೆ ಅಷ್ಟೇ ಫಾಸ್ಟ್ ಆಗಿರುವ ಚಾರ್ಜಿಂಗ್ ಕೂಡ ನೀಡಿದ್ದಾರೆ. ಕಣ್ಣು ಮುಚ್ಕೊಂಡು ಈ ಒಂದು ಫೋನ್ ನೀವು ಪರ್ಚೇಸ್ ಮಾಡಬಹುದು. ಆದ್ಮೇಲೆ ಈ ಒಂದು ಫೋನ್ ಪ್ರೈಸ್ ಎಷ್ಟು ಅಂತ ನೀವು ಕೇಳ್ತೀರಾ ಅಂದ್ರೆ 17,499 ರೂಪಾಯಿ ಬೇಸ್ ವೇರಿಯಂಟ್ ಕೂಡ ಆಗುತ್ತೆ. ಅದಾದ್ಮೇಲೆ 18,999 ರೂಪಾಯಿ ನಿಮಗೆ ಟಾಪ್ ಮಾಡೆಲ್ ಕೂಡ ಆಗುವಂಥದ್ದು. ಅಂದ್ರೆ ಯಾವುದಕ್ಕೆ ಅಂದ್ರೆ 8GB ರ್ಯಾಮ್ ಮತ್ತೆ 256GB ರೋಮ್ ಇದೆಯಲ್ಲ, ಅದಕ್ಕೆ ನಿಮಗೆ 18,999 ರೂಪಾಯಿ ಆಗ್ಬೋದು. ಈ ಪ್ರೈಸ್ ರೇಂಜ್ ಅಲ್ಲಿ ಈ 5 ಸ್ಮಾರ್ಟ್ ಫೋನ್ ಬೆಸ್ಟ್ ಅಂದ್ರೆ ಬೆಸ್ಟ್ ಕೂಡ ಆಗಿದೆ. ನೀವು ಬ್ರ್ಯಾಂಡ್ ವೈಸ್ ನೋಡ್ತೀರಾ ಅಂದ್ರೆ ಅವಾಗಲೇ ಹೇಳಿದೆ, ಆ ಒಂದು ಬ್ರ್ಯಾಂಡ್ ಪರ್ಚೇಸ್ ಕೂಡ ಮಾಡ್ಬೋದು. ಇಲ್ಲ ನಾವು ಫೀಚರ್ಸ್ನ ನೋಡಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಈ 5 ಫೋನಲ್ಲಿ ಯಾವ್ದು ಬೇಕು ನೀವು ಈಸಿಗೆ ಪರ್ಚೇಸ್ ಮಾಡ್ಬೋದು. ಯಾವ ಫೋನ್ ತುಂಬಾ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈ ಫೋನ್ಸ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೂಡ ಪ್ರೊವೈಡ್ ಮಾಡ್ತೀನಿ, ಚೆಕ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಕೊಡಿ ಒಂದು ಲೈಕ್ ಅನ್ನ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಫೋನ್ ಪರ್ಚೇಸ್ ಮಾಡಬೇಕು ಅಂತ ಇದ್ದಾರೆ 20,000 ಒಳಗೆ ಅಂದ್ರೆ ಅವ್ರಿಗೆ ಒಂದು ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.